ಸ್ನೇಹಿತರೆ, ಇವತ್ತು ನೀವು ಗ್ಲೋಬ್ ಮೇಲೆ ಕಣ್ಣಾಡಿಸಿದ್ರೆ ಕಾಣಿಸೋದು ಬರೀ ಬೆಂಕಿ. ಒಂದು ಕಡೆ ಇಸ್ರೇಲ್ ಗಾಜಾ ಹೊಡೆದಾಟ, ಮತ್ತೊಂದು ಕಡೆ ಕೆಂಪು ಸಮುದ್ರದಲ್ಲಿ ರೆಡ್ ಸೀನಲ್ಲಿ ಮತ್ತೆ ಹುತಿ ಬಂಡುಕೋರರು ಹಡಗುಗಳ ಮೇಲೆ ಕ್ಷಿಪಣಿ ಹಾರಿಸ್ತಾ ಇದ್ದಾರೆ ಸಣ್ಣದು. ಮತ್ತೊಂದು ಕಡೆ ರಷ್ಯಾ ಯುಕ್ರೇನ್ ಸಂಘರ್ಷ ನಿಂತಿಲ್ಲ. ಭಾರತ ಪಾಕ್ ನಡುವೆ ಮೊನ್ನೆ ಹೊಡೆದಾಡಿ ಇಬ್ಬರು ಈಗ ಸದ್ಯಕ್ಕೆ ಸುಮ್ಮನಿದ್ದಾರೆ. ಇಡೀ ಪ್ರಪಂಚ ಅಸ್ಥಿರತೆಯ ಕುದಿಯೋ ಕುಲುಮೆ ಥರ ಆಗಿ ಹೋಗಿದೆ. ಆ ಕಡೆ ಅಮೆರಿಕ ವೆನೆಜುವೆಲಾ ಮೇಲೆ ಬೆಂಕಿ ಕಾರ್ತಾ ಇದೆ. ಈ ಬೆಂಕಿಯ ನಡುವೆನೂ ತಣ್ಣಗಿರೋ, ಶಾಂತವಾಗಿರೋ ಮತ್ತು ಸದ್ದಿಲ್ಲದೆ ಭಾರತದ ಪರವಾಗಿ ನಿಂತಿರೋ ಒಂದು ರಾಷ್ಟ್ರ ಇದೆ, ಅದೇ ಒಮಾನ್. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. PM ನರೇಂದ್ರ ಮೋದಿ ಒಮಾನ್ ಭೇಟಿ ಮೇಲ್ನೋಟಕ್ಕೆ ಇದೊಂದು ಸಾಮಾನ್ಯ ರಾಜತಾಂತ್ರಿಕ ಭೇಟಿ ಅಂತ ಅನಿಸ್ಬೋದು. ಆದರೆ ಭೇಟಿಯ ಟೈಮಿಂಗ್ ಮತ್ತು ಅಲ್ಲಿ ಆಗಿರೋ ಒಪ್ಪಂದಗಳನ್ನು ಒಳಗೆ ಹೋಗಿ ನೋಡಿದ್ರೆ ಇದೊಂದು ದೊಡ್ಡ ವಿಚಾರ. ಇದು ತುಂಬ ತೂಕ ಇರೋ ವಿಚಾರ. ಯಾಕಂದರೆ ಪಾಕಿಸ್ತಾನದಲ್ಲಿ ಚೀನಾ ನಿರ್ಮಿಸ್ತಿರೋ ಗ್ವಾದರ್ ಪೋರ್ಟ್ಗೆ ಕೌಂಟರ್ ಕೊಡೋಕೆ ಭಾರತ ಒಮಾನ್ನ ದುಖುಮ್ನಲ್ಲಿ ಕಾದು ಕೂತಿದೆ. ಅಷ್ಟೇ ಅಲ್ಲ, ಜಗತ್ತಿನ ಕಚ್ಚಾ ತೈಲದ ಕ್ರೂಡ್ ಆಯಿಲ್ ಕಂಟ್ರೋಲ್ ಇರೋದು ಇದೆ ಒಮಾನ್ ಕೈಯಲ್ಲಿ. ಹಾಗಾದರೆ ಏನಿದು ಆಪರೇಷನ್ ದುಖ್ಮ? ಇದರಿಂದ ಪಾಕಿಸ್ತಾನಕ್ಕೆ ಯಾಕೆ ದುಃಖ ಮತ್ತು ಚೀನಾಗೆ? ಭಾರತದ ಭದ್ರತೆಗೆ ಒಮಾನ್ ಯಾಕೆ ಅನಿವಾರ್ಯ? ಈ ಹೊಸ ಒಪ್ಪಂದದಿಂದ ಸಾಮಾನ್ಯ ಭಾರತೀಯರಿಗೆ ಏನು ಲಾಭ ಇದೆ? ಬನ್ನಿ ಈ ರೋಚಕ ವರದಿಯಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಹಾಗೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನು ನೀವು ಕೂಡ ಸೇರ್ಬೋದು. ಹಾಗೆ ಸ್ನೇಹಿತರೆ, 7 ಸೈನ್ಸ್ ಟೂರಿಸಂನ ನೆಕ್ಸ್ಟ್ ಟ್ರಿಪ್ ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೆ. ಬ್ಯೂಟಿಫುಲ್ ದ್ವೀಪಗಳು ಭಾರತದ್ದು. ಹೋಗೋ ಆಸಕ್ತಿ ಇದ್ದರೆ ಇಲ್ಲಿದೆ ಡೀಟೇಲ್ಸ್ ನೋಡಿ. ಆಸಕ್ತರು ಸ್ಕ್ರೀನ್ಶಾಟ್ ತಗೊಳ್ಳಿ, ಅವ್ರಿಗೆ ಕಾಲ್ ಮಾಡಿ. ಹಾರ್ಮಸ್ ಜಲಸಂಧಿಯ ಕಾವಲುಗಾರ. ಮೊದಲಿಗೆ ನಾವು ಒಮಾನ್ನ ಜಿಯೋಗ್ರಫಿ ಅಥವಾ ಭೌಗೋಳಿಕ ಮಹತ್ವವನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಿ ಅಸಲಿ ಆಟ ಇದೆ. ನಕ್ಷೆನಲ್ಲಿ ನೋಡಿ, ಪರ್ಷಿಯನ್ ಕೊಲ್ಲಿ ಮತ್ತು ಅರೇಬಿಯನ್ ಸಮುದ್ರವನ್ನು ಜೋಡಿಸೋಕೆ ಇರೋದು ಇದೊಂದೇ ಸಣ್ಣ ದಾರಿ. ಇದರ ಹೆಸರು ಸ್ಟ್ರೇಟ್ ಆಫ್ ಹಾರ್ಮಸ್. ಇದರ ಅಗಲ ಎಷ್ಟಿದೆ ಗೊತ್ತಾ? ಕೇವಲ 39 ಕಿಲೋಮೀಟರ್. ಹಡಗುಗಳು ಹೋಗೋಕೆ ಲಭ್ಯ ಇರೋದು ಕೇವಲ 10 ಕಿಲೋಮೀಟರ್ ಅಗಲದ ಪಟ್ಟಿಯಂತಹ ದಾರಿ. ಆದರೆ ಇದರ ಕೆಪಾಸಿಟಿ ಎಂಥದ್ದು ಅಂದರೆ, ಪ್ರಪಂಚದಲ್ಲಿ ಪ್ರತಿದಿನ ಸಾಗಾಟ ಆಗೋ ಒಟ್ಟು ಕಚ್ಚಾ ತೈಲದಲ್ಲಿ 20-30% ಈ ಕಿರಿದಾದ ಸಂಧಿಯಲ್ಲೇ ನುಗ್ಕೊಂಡು ಹೋಗಬೇಕು. ಸೌದಿ ಅರೇಬಿಯಾ, ಇರಾಕ್, ಕುವೈತ್, UAE ಈ ಎಲ್ಲ ರಾಷ್ಟ್ರಗಳ ಪೆಟ್ರೋಲ್ ಹಡಗುಗಳು ಇಲ್ಲಿಂದಲೇ ಪಾಸ್ ಆಗಬೇಕು. ಬೇರೆ ದಾರಿನೇ ಇಲ್ಲ. ಈಗ ಭಾರತದ ಪರಿಸ್ಥಿತಿ ನೋಡಿ. ನಾವು ಬಳಸೋ ಪೆಟ್ರೋಲ್ ಡೀಸೆಲ್ನಲ್ಲಿ 85% ಇಂಪೋರ್ಟ್ ಮಾಡ್ಕೊಳ್ತೀವಲ್ಲ, ನಮ್ಮ ಹತ್ರ ಇಲ್ವಲ್ಲ. ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಬರೋದು ಇದೇ ದಾರಿಯಲ್ಲಿ. ಯೋಚನೆ ಮಾಡಿ, ಯುದ್ಧ ಆಗಿ ಯಾರಾದರೂ ದಾರಿಯನ್ನು ಬ್ಲಾಕ್ ಮಾಡಿದ್ರು ಅಂದರೆ ಏನಾಗುತ್ತೆ ನಮ್ಮ ಕತೆ? ಭಾರತದಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ 300 ರೂಪಾಯಿ ಹೋಗುತ್ತೆ. ಆಮೇಲೆ ಅದು ಸಿಗೋದೇ ಇಲ್ಲ. ಗಾಡಿಗಳು ಮುಂದಕ್ಕೆ ಹೋಗಲ್ಲ, ಕರೆಂಟ್ ಇರಲ್ಲ, ಫ್ಯಾಕ್ಟ್ರಿಗಳು ಬಂದಾಗ್ತವೆ. ಎತ್ತಿನ ಗಾಡಿ ಹಿಡಿಬೇಕಾಗತ್ತೆ ನಾವು. ಇಲ್ಲಿ ಒಮಾನ್ ರೋಲ್ ಏನು? ಈ ದಾರಿಯಲ್ಲಿ ಉತ್ತರ ಭಾಗದಲ್ಲಿ ಇರಾನ್ ಇದೆ. ಇರಾನ್ ಯಾವಾಗ ಬೇಕಾದರೂ ಕಿರಿಕ್ ಮಾಡ್ಬೋದು. ಆದರೆ ದಕ್ಷಿಣ ಭಾಗದಲ್ಲಿ ಅಂದರೆ ಕೆಳಗಡೆ ಇರುವುದು ನಮ್ಮ ಮಿತ್ರ ರಾಷ್ಟ್ರ ಒಮಾನ್. ಒಮಾನ್ ಜೊತೆಗಿದ್ರೆ ನಮ್ಮ ಹಡಗುಗಳಿಗೆ ಸೇಫ್ಟಿ ಇರುತ್ತೆ. ಅಂದರೆ ಭಾರತದ ಎನರ್ಜಿ ಸೆಕ್ಯೂರಿಟಿಯ ಕೀಲಿ ಕೈ ಇರೋದು ಒಮಾನ್ ಸುಲ್ತಾನ್ರ ಕೈಯಲ್ಲಿ. ಈಗ ಮೋದಿ ಅಲ್ಲಿಗೆ ಹೋಗಿ ಆ ಕೀಲಿ ಕೈಯನ್ನ ಭದ್ರ ಮಾಡ್ಕೊಳ್ಳೋಕೆ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಚೆಕ್ಮೇಟ್ ಚೈನಾ, ಆಪರೇಷನ್ ದುಖ್ಮ. ಈಗ ಬರೋಣ ಮಿಲಿಟರಿ ಸ್ಟ್ರಾಟಜಿ ವಿಚಾರಕ್ಕೆ. ಇದನ್ನು ನಾವು ಕಡಲ ಕದನ ಅಂತಾನೆ ಕರಿಬೋದು. ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನದ ಕರಾಚಿ ಪಕ್ಕದಲ್ಲೇ ಗ್ವಾದರ್ ಅನ್ನೋ ಬಂದರನ್ನ ಚೀನಾ ಅಭಿವೃದ್ಧಿ ಮಾಡ್ತಾ ಇದೆ. ಸಿಪೆಕ್ ಯೋಜನೆ ಅಡಿಯಲ್ಲಿ ಚೀನಾ ಅಲ್ಲಿಗೆ ಬಂದು ಚಿಬಕಾಯಿಸ್ಕೊಳ್ಳೋಕೆ, ಬಂದು ಅಂಟುಕೊಳ್ಳೋಕೆ ನೋಡ್ತಾ ಇದೆ. ಚೀನಾದ ಪ್ಲಾನ್ ಇಷ್ಟೇ, ಅರೇಬಿಯನ್ ಸಮುದ್ರದಲ್ಲಿ ತನ್ನ ನೇವಿ ಇಟ್ಟು ಭಾರತವನ್ನ ಬೆದರಿಸಬೇಕು ಅಥವಾ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಥವಾ ಸೈಕಾಲಜಿಕಲ್ ಪ್ರೆಷರ್ ಭಾರತಕ್ಕೆ ಕ್ರಿಯೇಟ್ ಮಾಡಬೇಕು ಅಂತ. ಹಾಗೂ ನೇರವಾಗಿ ಭಾರತವನ್ನು ದಾಟ್ಕೊಂಡು ಹಿಂದೂ ಮಹಾಸಾಗರ ದಾಟ್ಕೊಂಡೆಲ್ಲ ಯಾಕೆ ಹೋಗಬೇಕು? ಪಾಕಿಸ್ತಾನ ಅನ್ನೋ ತನ್ನ ಈ ತಮ್ಮನ ಮೂಲಕ ಸೀದಾ ಅರಬ್ಬಿ ಸಮುದ್ರದವರೆಗೂ ಕೂಡ ಚೀನಾ ಚಾಚ್ಕೊಂಡ್ಬಿಡ್ಬೋದಲ್ಲ. ಮ್ಯಾಪ್ ನೋಡಿ, ಡೈರೆಕ್ಟ್ ಚೀನಾದಿಂದ ಅರಬ್ಬಿ ಸಮುದ್ರಕ್ಕೆ ಒಂದು ಹಾರ್ಬಿಡ್ಬೋದಲ್ಲ. ಆ ಲೆಕ್ಕಾಚಾರದಲ್ಲಿ ಚೀನಾ ಇದೆ. ಇದಕ್ಕೆ ಚೆಕ್ ಮೇಟ್ ಇಡೋಕೆ ಭಾರತ ಆಯ್ಕೆ ಮಾಡಿಕೊಂಡ ಜಾಗನೇ ದುಖುಮ್ ಅಂತ. ಗ್ವಾದಾ ಪೋರ್ಟ್ನಿಂದ ನೇರವಾಗಿ ಸಮುದ್ರದಲ್ಲಿ ಅಡ್ಡ ಬಂದರೆ ಸಿಗೋದು ಈ ದುಖುಮ್ ಪೋರ್ಟ್. 2018ರಲ್ಲಿ ಮೋದಿ ಒಮಾನ್ ಜೊತೆಗೆ ಐತಿಹಾಸಿಕ ಒಪ್ಪಂದ ಮಾಡಿಕೊಂಡ್ರು. ಅದರ ಪ್ರಕಾರ ಭಾರತದ ನೌಕಾಪಡೆಗೆ, ಇಂಡಿಯನ್ ನೇವಿಗೆ ಈ ದುಖುಮ್ ಪೋರ್ಟ್ ಬಳಸೋ ಹಕ್ಕು ಸಿಕ್ಕಿದೆ. ಏನಿದ್ರ ವಿಶೇಷ? ಮುಖ್ಯವಾಗಿ ಸ್ಟ್ರಾಟಜಿಕ್ ಡೆಪ್ತ್. ದುಖುಮ್ ಪೋರ್ಟ್ ಇರೋದು ಹಿಂದೂ ಮಹಾಸಾಗರದ ಎಂಟ್ರೆನ್ಸ್ ನಲ್ಲಿ. ಇಲ್ಲಿ ಭಾರತದ ಯುದ್ಧ ಹಡಗುಗಳು ಶಾಶ್ವತವಾಗಿ ನಿಲ್ಲಬಹುದು. ಇದರಿಂದ ಲಾಜಿಸ್ಟಿಕಲ್ ಸಪೋರ್ಟ್ ಸಿಗುತ್ತೆ, ಇಂಧನ ತುಂಬಿಸ್ಕೊಳ್ಬಹುದು, ರಿಪೇರಿ ಮಾಡಿಸ್ಕೊಳ್ಬಹುದು. ಹಾಗೆ ಕಣ್ಗಾವಲಿಗೂ ಹೆಲ್ಪ್ ಆಗುತ್ತೆ. ಭಾರತದ ಅತ್ಯಾಧುನಿಕ P-8I ಪೊಸಿಡಾನ್ ಈ ವಿಮಾನಗಳು ಇಲ್ಲಿ ಲ್ಯಾಂಡ್ ಆಗ್ಬೋದು.
ಇಲ್ಲಿಂದ ನಾವು ಇಡೀ ಅರೇಬಿಯನ್ ಸಮುದ್ರವನ್ನು ಸ್ಕ್ಯಾನ್ ಮಾಡ್ಬೋದು. ಚೀನಾದ ಯಾವ ಸಬ್ಮರೀನ್ ಎಲ್ಲಿಗೆ ಹೋಗ್ತಾ ಇದೆ ಅಂತ ಇಲ್ಲಿ ಕೂತು ನೋಡಬಹುದು. ಹಾಗೆ ಚೀನಾಗೆ ಮೆಸೇಜ್ ಇದು, ನೀನು ಪಾಕಿಸ್ತಾನದಲ್ಲಿ ಕೂತು ನಮ್ಮನ್ನು ಬೆದರಿಸೋಕೆ ನೋಡಿದ್ರೆ ನಾವು ನಿಮ್ಮ ತೈಲ ಬರೋ ದಾರಿಯಲ್ಲೇ ಒಮಾನ್ನಲ್ಲಿ ಕೂತು ನಿಮ್ಮ ಕತ್ತನ್ನು ಹಿಡಿತೀವಿ ಅಂತ. ಅದರಲ್ಲೂ ಕೂಡ ಈ ಬಾರಿಯ ಭೇಟಿಯಲ್ಲಿ ಈ ಮಿಲಿಟರಿ ಸಹಕಾರವನ್ನು ಇನ್ನಷ್ಟು ಗಟ್ಟಿಗೊಳಿಸಲಾಗ್ತಾ ಇದೆ. ಇದಕ್ಕೂ ಈಗ ಅಧಿಕೃತವಾಗಿ ಭಾರತದ ಸೆಕೆಂಡ್ ನೇವಿ ಹೋಮ್ ಆದಂತಾಗಿದೆ. CPA ವ್ಯಾಪಾರದ ಹೊಸ ಶಕೆ. ಯುದ್ಧ ಸ್ಟ್ರಾಟಜಿ ಎಲ್ಲ ಸರಿ, ಆದರೆ ಸಾಮಾನ್ಯ ಜನರಿಗೆ, ವ್ಯಾಪಾರಿಗಳಿಗೆ, ಆರ್ಥಿಕತೆಗೆ ಏನು ಲಾಭ ಇಲ್ಲಿದೆ ನೋಡಿ ನ್ಯೂಸ್. ಅದಕ್ಕೆ ಸಂಬಂಧಪಟ್ಟಂತೆ ಭಾರತ ಮತ್ತು ಒಮಾನ್ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕೂಡ ಫೈನಲ್ ಆಗಿ ಹೋಗಿದೆ, ಸೈನ್ ಮಾಡಲಾಗಿದೆ. ಭಾರತದ 99% ರಫ್ತುಗಳಿಗೆ ಅಲ್ಲಿ ಯಾವುದೇ ಡ್ಯೂಟಿ ಇರೋದಿಲ್ಲ, 0 ಟ್ಯಾರಿಫ್ ಇರುತ್ತೆ. ಹಾಗೆ ಒಮಾನ್ನ 95% ವಸ್ತುಗಳಿಗೆ ಹೆಚ್ಚು ಕಮ್ಮಿ ಭಾರತದಲ್ಲಿ ಯಾವುದೇ ಟ್ಯಾರಿಫ್ ಇರೋದಿಲ್ಲ. ಇದರ ಅರ್ಥ ಏನು ಗೊತ್ತಾ? ನೀವು ಕೊಯಮತ್ತೂರು ಅಥವಾ ತಿರುಪೂರ್ನಿಂದ ಶರ್ಟ್ ಬಟ್ಟೆಗಳನ್ನು ಒಮಾನ್ಗೆ ಎಕ್ಸ್ಪೋರ್ಟ್ ಮಾಡ್ತೀರಾ ಅಂದ್ಕೊಳ್ಳಿ. ಈಗ ನೀವು ಅಲ್ಲಿನ ಸರ್ಕಾರಕ್ಕೆ 5% ಟ್ಯಾಕ್ಸ್ ಕಟ್ಟಬೇಕು. ಆದರೆ ಒಪ್ಪಂದ ಜಾರಿಗೆ ಬಂದರೆ ಆ ಟ್ಯಾಕ್ಸ್ 0 ಆಗುತ್ತೆ. ಯಾವಾಗ ಟ್ಯಾಕ್ಸ್ ಇಲ್ಲದಂತಾಗುತ್ತೋ ಒಮಾನ್ ಮಾರ್ಕೆಟ್ನಲ್ಲಿ ನಮ್ಮ ವಸ್ತುಗಳ ಬೆಲೆ ಕಮ್ಮಿ ಆಗುತ್ತೆ. ಆಗ ಅಲ್ಲಿನ ಜನಕ್ಕೆ ಚೀನಾ, ಬಾಂಗ್ಲಾದೇಶ, ಪಾಕಿಸ್ತಾನದ ಬಟ್ಟೆಗಳಿಗಿಂತ ನಮ್ಮ ಬಟ್ಟೆ ಚೀಪ್ ಆಗುತ್ತೆ. ಇನ್ನು ಕ್ವಾಲಿಟಿ ಅಂತೂ ನಮ್ಮಲ್ಲಿ ಚೆನ್ನಾಗಿ ಮಾಡೇ ಮಾಡ್ತಾರೆ. ಆಗ ಭಾರತದ ಬಟ್ಟೆಯನ್ನು ಜಾಸ್ತಿ ಕೊಳ್ತಾರೆ. ಉದಾಹರಣೆಗೆ ಹೇಳಿದ ಈ ಥರ ಎಲ್ಲ ಗೂಡ್ಸಲ್ಲೂ ಆಗ್ಬೋದು. ಯಾಕಂದರೆ ಕೇವಲ ಬಟ್ಟೆ ಮಾತ್ರ ಅಲ್ಲ, ಇಲ್ಲಿ ನಮ್ಮ ಗುಜರಾತ್ನ ವಜ್ರದ ವ್ಯಾಪಾರಿಗಳು ಜೆಮ್ಸ್ ಅಂಡ್ ಜ್ಯುವೆಲ್ರಿಯನ್ನು ಕಳಿಸ್ಬೋದು. ನಮ್ಮ ರೈತರು ಬೆಳೆಯುವ ಹಣ್ಣು, ತರಕಾರಿ, ಅಕ್ಕಿ ಅಲ್ಲಿಗೆ ಹೋಗ್ಬೋದು. ನಮ್ಮ ಫಾರ್ಮಾ ಕಂಪನಿಗಳ ಮೆಡಿಸಿನ್ ಮತ್ತು ಮಷಿನರಿ ಎಲ್ಲದಕ್ಕೂ ಒಮಾನ್ನಲ್ಲಿ ದೊಡ್ಡ ಮಾರ್ಕೆಟ್ ಸಿಗುತ್ತೆ. ಅಂಕಿಅಂಶಗಳನ್ನು ನೋಡಿದ್ರೆ ಕಳೆದ ವರ್ಷ 2 ರಾಷ್ಟ್ರಗಳ ನಡುವೆ $10.5 ಬಿಲಿಯನ್ ಅಂದರೆ 88,000 ಕೋಟಿ ರೂಪಾಯಿನ ವ್ಯವಹಾರ ಆಗಿದೆ. ಅಲ್ಲಿನ ಆಯಿಲ್ ನಮಗೆ ಬಂದರೆ ನಮ್ಮಲ್ಲಿನ ಸ್ಟೀಲ್, ಟೆಕ್ಸ್ಟೈಲ್ಸ್ ಅಲ್ಲಿಗೆ ಹೋಗ್ತಾ ಇದ್ದಾವೆ. ವಿಶೇಷ ಅಂದರೆ ಒಮಾನಲ್ಲಿ ಭಾರತದ ಪಾಲುದಾರಿಕೆಯ ಬರೋಬ್ಬರಿ 6,000ಕ್ಕೂ ಅಧಿಕ ಕಂಪನಿಗಳು, ಜಾಯಿಂಟ್ ವೆಂಚರ್ಸ್ ಆಲ್ರೆಡಿ ಕೆಲಸ ಮಾಡ್ತಾ ಇವೆ. ಮತ್ತೊಂದು ಕಡೆ ಕೇವಲ ನಾವು ಅಲ್ಲಿಗೆ ಹೋದರೆ ಸಾಕಾಗಲ್ಲ, ಒಮಾನ್ ಕೂಡ ಭಾರತದಲ್ಲಿ ಭರ್ಜರಿ ಹೂಡಿಕೆ ಮಾಡ್ತಾ ಇದೆ. 2000ನೇ ಇಸವಿಯಿಂದ ಇಲ್ಲಿವರೆಗೆ ಸುಮಾರು $600 ಮಿಲಿಯನ್ ಹಣವನ್ನು ಒಮಾನ್ ಭಾರತದ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದೆ. ಸುಮಾರು 5,000 ಕೋಟಿ, ದೊಡ್ಡದಲ್ಲ ಇದು. ಆದರೆ ಮುಂದಿನ 5 ವರ್ಷಗಳಲ್ಲಿ 2 ರಾಷ್ಟ್ರಗಳ ಟ್ರೇಡನ್ನು ಡಬಲ್ ಮಾಡೋ ಟಾರ್ಗೆಟ್ ಹಾಕೊಂಡಿದ್ದಾರೆ. ಇದರಿಂದ ಭಾರತದಲ್ಲಿ ಸಾವಿರಾರು ಹೊಸ ಉದ್ಯೋಗಗಳು ಸೃಷ್ಟಿಯಾಗ್ತವೆ. ದ ಫ್ಯೂಚರ್ ಫ್ಯೂಲ್, ಹಸಿರು ಇಂಧನ. ಸ್ನೇಹಿತರೆ, ಒಂದು ವಿಚಾರ, 20ನೇ ಶತಮಾನ ಆಯಿಲ್ ಯುಗ ಆಗಿತ್ತು, ಆದರೆ 21ನೇ ಶತಮಾನ ಹೈಡ್ರೋಜನ್ ಯುಗ ಆಗತ್ತೆ. ಒಮಾನ್ ದೇಶಕ್ಕೆ ಪೆಟ್ರೋಲ್ ಖಾಲಿ ಆಗ್ತಿದೆ ಅನ್ನೋ ಭಯ ಇದೆ. ಅದಕ್ಕೆ ಅವರಿಗೆ ಆಲ್ರೆಡಿ ಪ್ಲಾನ್ ಚೇಂಜ್ ಮಾಡಿದ್ದಾರೆ. ಅವರು ಪ್ರಪಂಚದ ಅತಿದೊಡ್ಡ ಗ್ರೀನ್ ಹೈಡ್ರೋಜನ್ ಹಬ್ ಆಗೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಗ್ರೀನ್ ಹೈಡ್ರೋಜನ್ ಅಂದರೆ ಏನು? ನೀರನ್ನು ಒಡೆದು ಹೈಡ್ರೋಜನ್ ತೆಗೆಯೋದು. ಇದಕ್ಕೆ ಕರೆಂಟ್ ಬೇಕು. ಒಮಾನ್ನಲ್ಲಿ ಮರುಭೂಮಿ ಇರೋದ್ರಿಂದ ಸಿಕ್ಕಾಪಟ್ಟೆ ಬಿಸಿಲು, ಸೋಲಾರ್ ಪವರ್ ಸಿಗುತ್ತೆ. ಸಮುದ್ರ ಇರೋದ್ರಿಂದ ನೀರು ಸಿಗುತ್ತೆ. ಆದರೆ ಟೆಕ್ ಇದನ್ನು ಕೊಡೋದು ಭಾರತ. ಭಾರತದ ಕಂಪನಿಗಳಾದ ಆಕ್ಮೆ ಸೋಲಾರ್ ಮತ್ತು ರಿನ್ಯೂ ಪವರ್ ಒಮಾನ್ನಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಹೂಡಿಕೆ ಮಾಡಿ ದೊಡ್ಡ ಪ್ಲಾಂಟ್ ಹಾಕ್ತಾ ಇವೆ. ಮುಂದೊಂದು ದಿನ ಯುರೋಪ್ಗೆ, ಏಷ್ಯಾಗೆ ಒಮಾನ್ ಹೈಡ್ರೋಜನ್ ಸಪ್ಲೈ ಮಾಡುತ್ತೆ. ಆ ಹೈಡ್ರೋಜನ್ ತಯಾರಾಗೋದು ಭಾರತದ ಟೆಕ್ನಾಲಜಿಯಿಂದ. ಆ ರೀತಿ ಐಡಿಯಾ ಇಟ್ಕೊಂಡಿದ್ದಾರೆ. ಇದು ಭವಿಷ್ಯದ ಎನರ್ಜಿ ಪಾರ್ಟ್ನರ್ಶಿಪ್. ದಿ ಎಮೋಷನಲ್ ಕನೆಕ್ಟ್, ರಕ್ತ ಸಂಬಂಧ. ಎಸ್ ಸ್ನೇಹಿತರೆ, ಇವತ್ತು ನೆನೆದಲ್ಲ, 5,000 ವರ್ಷಗಳ ಹಳೆಯದು. 5,000 ವರ್ಷ ಯಾವ ಕಾಲದ ಹೇಳಿ? ಬಹಳ ಹಿಂದೆ ಸಿಂಧೂ ಕಣಿವೆ ನಾಗರಿಕತೆಯ ಕಾಲದ ಸಂಬಂಧ. ಇಲ್ಲಿನ ಜನರದು ಅಲ್ಲಿನ ಜನರದು. ಅದಾದಮೇಲೆ ನಾಗರಿಕತೆಗಳು ಚೇಂಜ್ ಆದವು, ಸುಮಾರು ಹೊಸ ಹೊಸ ಧರ್ಮಗಳು ಕೂಡ ಹುಟ್ಟಿದ್ವು. ಆದರೆ ಈ ಜನರ ನಡುವಿನ ಸಂಬಂಧ ಇತಿಹಾಸಕ್ಕೆ ಎದುಕಿದಾಗ 5,000 ಇಯರ್ಸ್ಗೂ ಹಿಂದಕ್ಕೆ ಹೋಗುತ್ತೆ. ಸಿಂಧು ನಾಗರಿಕತೆ ಕಾಲದಲ್ಲೂ ಕೂಡ ನಮ್ಮ ನಡುವೆ ವ್ಯಾಪಾರ ಇತ್ತು. ಗುಜರಾತ್ನ ಕಚ್ ಭಾಗದ ಎಷ್ಟೋ ರಾಜ ಮನೆತನಗಳೊಂದಿಗೆ ಒಮಾನ್ ರಾಜರು ನೇರ ಸಂಬಂಧವನ್ನು ಹೊಂದಿದ್ರು. ನಿಮಗೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೇಳ್ತೀವಿ ಕೇಳಿ. ಒಮಾನ್ನ ಹಿಂದಿದ್ದ ಸುಲ್ತಾನರಾಗಿದ್ದ ಖಬೂಸ್ ಬಿನ್ ಸೈದ್ ಅವರ ತಂದೆ ಅಜ್ಮೀರ್ನಲ್ಲಿ ಚಿಕಿತ್ಸೆ ಪಡ್ಕೊಂಡಿದ್ರು. ರಾಜಸ್ಥಾನಕ್ಕೆ ಬಂದು ಸ್ವತಃ ಸುಲ್ತಾನ್ ಖಬೂಸ್ ಅವರು ಓದಿದ್ದು ನಮ್ಮ ಪುಣೆನಲ್ಲಿ. ಎಸ್, ಪುಣೆಯ ಸೇಂಟ್ ಮೇರಿ ಸ್ಕೂಲ್ನಲ್ಲಿ ಅವರು ಎಜುಕೇಶನ್ ಮಾಡಿದ್ರು. ಅವರಿಗೆ ಪಾಠ ಮಾಡಿದವ್ರು ಯಾರು ಗೊತ್ತಾ? ನಮ್ಮ ಮಾಜಿ ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾ ಅವರು. ಅಂದ್ರೆ ನಮ್ಮ ಮಾಜಿ ರಾಷ್ಟ್ರಪತಿ ಟೀಚರ್ ಆಗಿದ್ದಾಗ ಒಮಾನ್ನ ಸುಲ್ತಾನ್ರು ಸ್ಟೂಡೆಂಟ್ ಆಗಿದ್ರು. ಹೀಗಾಗಿನೇ ಒಮಾನ್ ಸುಲ್ತಾನರಿಗೆ ಭಾರತದ ಬಗ್ಗೆ ವಿಶೇಷವಾದ ಪ್ರೀತಿ ಇದೆ, ಎಮೋಷನಲ್ ಬಾಂಡ್ ಇದೆ. ಅವರು ಭಾರತವನ್ನ ತಮ್ಮ 2ನೇ ತವರು ಅಂತಾನೆ ಕರೀತಾ ಇದ್ರು. ಈಗಿನ ಸುಲ್ತಾನ್ ಹೈದಮ್ ಅವರು ಕೂಡ ಅದೇ ದಾರಿಯಲ್ಲಿ ನಡೀತಾ ಇದ್ದಾರೆ. ಈಗಂತೂ ಒಮಾನ್ PM ಮೋದಿಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕೂಡ ಕೊಟ್ಟುಬಿಟ್ಟಿದೆ. 28 ರಾಷ್ಟ್ರ ಕೊಟ್ಟಾಯ್ತು, ಇಥಿಯೋಪಿಯಾ ಕೊಟ್ಟಾಯ್ತು, ಗಲ್ಫ್ ರಾಷ್ಟ್ರಗಳು ಸುಮಾರು ಕೊಟ್ಟು, ನಾವು ಕೊಟ್ಟಿಲ್ಲ ಅಂದ್ರೆ ಹೇಗೆ ಅಂತ ಹೇಳಿ ಒಮಾನ್ ಕೂಡ PM ನರೇಂದ್ರ ಮೋದಿಗೆ ಅವರ ರಾಷ್ಟ್ರದ ಅತ್ಯುನ್ನತ ನಾಗರಿಕ ಗೌರವವನ್ನ ಕೊಟ್ಬಿಟ್ಟಿದ್ದಾರೆ. 29 ಆಯ್ತು ಈಗ ಮೋದಿಗೆ. ಇವತ್ತು ಒಮಾನ್ನ ಒಟ್ಟು ಜನಸಂಖ್ಯೆ ಸುಮಾರು 45ರಿಂದ 50 ಲಕ್ಷ. ಅದರಲ್ಲಿ ಬರೋಬ್ಬರಿ 7 ಲಕ್ಷಕ್ಕೂ ಅಧಿಕ ಭಾರತೀಯರು ಮತ್ತು ಭಾರತೀಯ ಮೂಲದವರೇ ಇದ್ದಾರೆ.
ಅಲ್ಲಿನ ಕನ್ಸ್ಟ್ರಕ್ಷನ್ಸ್ನಿಂದ ಹಿಡಿದು ದೊಡ್ಡ ದೊಡ್ಡ ಆಸ್ಪತ್ರೆಗಳ ಡಾಕ್ಟರ್ಗಳವರೆಗೆ ಭಾರತೀಯರು ತುಂಬಿದ್ದಾರೆ. ಒಮಾನ್ ಸರ್ಕಾರ ಕೂಡ ಭಾರತೀಯರನ್ನ ಎಷ್ಟು ನಂಬುತ್ತೆ ಅಂದ್ರೆ ಮಸ್ಕತ್ನಲ್ಲಿ 125 ವರ್ಷ ಹಳೆಯ ಶಿವನ ದೇವಸ್ಥಾನ ಇದೆ, ಹಂಗೆ ಉಳಿಸ್ಕೊಂಡು ಹೋಗಿದ್ದಾರೆ ಅದನ್ನ. ಅರೇಬಿಕ್ ರಾಷ್ಟ್ರದಲ್ಲಿ ದೇವಸ್ಥಾನ ಇರೋದು, ಅದಕ್ಕೆ ರಾಜಮನೆತನ 100 ವರ್ಷಗಳಿಂದ ರಕ್ಷಣೆ ಕೊಡೋದು ಅಂದ್ರೆ ಸಣ್ಣ ವಿಚಾರ ಅಲ್ಲ. ನಾಶ ಮಾಡಲಿಲ್ಲ ಅವರದನ್ನ. ಈಗ ಮೋದಿ ಅವರ ಭೇಟಿಯಲ್ಲಿ UPI, ಫೋನ್ ಪೇ, ಗೂಗಲ್ ಪೇ ಮತ್ತು ರೂಪೇ ಕಾರ್ಡ್ ಕೂಡ ಅಲ್ಲಿ ವರ್ಕ್ ಆಗೋ ರೀತಿಯಲ್ಲಿ ಒಪ್ಪಂದ ಆಗಿದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಅಲ್ಲಿರೋ ಭಾರತೀಯರಿಗೆ ಅಥವಾ ಅಲ್ಲಿಗೆ ಹೋಗೋರಿಗೆಲ್ಲ ಕರೆನ್ಸಿ ಎಕ್ಸ್ಚೇಂಜ್ ನ ಟೆನ್ಷನ್ ಕಮ್ಮಿ ಆಗುತ್ತೆ. UPI ಮೂಲಕನೇ ಪೇಮೆಂಟ್ ಮಾಡಿಬಿಡುವುದು ಇನ್ಸ್ಟಂಟ್ ಆಗಿ. ಕನ್ಕ್ಲೂಷನ್, ದೃಷ್ಟಿಕೋನ ಬದಲಾಗಿದೆ. ಒಟ್ಟಾರೆ ಭಾರತದ ವಿದೇಶಾಂಗ ನೀತಿಯಲ್ಲಿ ಒಂದು ದೊಡ್ಡ ಬದಲಾವಣೆ. ಒಂದು ಕಾಲದಲ್ಲಿ ನಾವು ಈ ಗಲ್ಫ್ ರಾಷ್ಟ್ರಗಳನ್ನ ಕೇವಲ ಪೆಟ್ರೋಲ್ ಬಂಕ್ಗಳಂತೆ ನೋಡ್ತಾ ಇದ್ವಿ. ಬರೀ ತೈಲ ತರೋದು, ಪೇಮೆಂಟ್ ಮಾಡೋದು ಅಷ್ಟೇ ಇತ್ತು ಸಂಬಂಧ. ಆದರೆ ಇತ್ತೀಚೆಗೆ ಲುಕ್ ವೆಸ್ಟ್ ಪಾಲಿಸಿ ಅಡಿಯಲ್ಲಿ ಸಂಬಂಧದಲ್ಲಿ ಸ್ವರೂಪ ತುಂಬಾ ಚೇಂಜ್ ಆಗಿದೆ. ಈ ಆಲ್ಮೋಸ್ಟ್ ಎಲ್ಲ ಗಲ್ಫ್ ರಾಷ್ಟ್ರಗಳೊಂದಿಗೆ ಭಾರತಕ್ಕೆ ಆತ್ಮೀಯವಾದ ಸಂಬಂಧ ಬೆಳೀತಾ ಇದೆ. ಇವತ್ತು ಒಮಾನ್ ನಮಗೆ ಕೇವಲ ವ್ಯಾಪಾರಿ ಅಲ್ಲ, ನಮ್ಮ ಸ್ಟ್ರಾಟಜಿಕ್ ಪಾರ್ಟ್ನರ್. ಚೀನಾ ವಿರುದ್ಧ ರಕ್ಷಣೆಗೆ ದುಖಮ್, ಭವಿಷ್ಯದ ಇಂಧನಕ್ಕೆ ಹೈಡ್ರೋಜನ್ ಮತ್ತು ಆರ್ಥಿಕ ಬೆಳವಣಿಗೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಥವಾ CEPA. ಈ ಬಗ್ಗೆ ನಿಮಗೇನನ್ಸುತ್ತೆ ಸ್ನೇಹಿತರೆ? ಪಾಕಿಸ್ತಾನದ ಗ್ವಾದರ್ ಪೋರ್ಟ್ ಮೂಲಕ ಚೀನಾ ಭಾರತಕ್ಕೆ ಅಪಾಯ ತರಬಹುದಾ, ಅಥವಾ ಒಮಾನ್ನ ದುಖ್ ಪೋರ್ಟ್ ಮೂಲಕ ನಾವು ಅವರನ್ನ ಚೆಕ್ ಮೇಟ್ ಮಾಡಬಹುದಾ? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಸೇರಬಹುದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.